ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ದ್ರೌಪದಿ ವನವಾಸದಿಂದ ಹಿಂತಿರುಗಿ ಬಂದ ನಂತರ ತನ್ನ ತವ್ರ ಮನೆಯಲ್ಲಿದ್ದಂತಹ ಮಕ್ಕಳನ್ನು ಕರೆಸ್ಕೊಂಡಿರ್ತಾಳೆ. ಎಲ್ಲರನ್ನು ತನ್ನ ಭವನದಲ್ಲೇ ಇಟ್ಕೊಂಡಿರ್ತಾಳೆ. ಮಕ್ಕಳ ಜೊತೆಗೆ ಮಾತುಕತೆನೂ ನಡೆಯುತ್ತೆ. ತಾವು ಕಾಡಿನಲ್ಲಿ ಪಟ್ಟಂತಹ ಕಷ್ಟಗಳನ್ನು ಹಾಗೆ ಸುಖದ ಕ್ಷಣಗಳನ್ನು ಕೂಡ ಮಕ್ಕಳಿಗೆ ಹೇಳ್ತಾ ಇರ್ತಾಳೆ. ಮಕ್ಕಳು ಮಾತ್ರ ಏನೋ ಒಂದು ರೀತಿಯ ಮುದುಡ್ಕೊಂಡೇ ಇರ್ತಾರೆ. ಪಾಂಚಾಲ ದೇಶದಲ್ಲಿ ಇದ್ದಷ್ಟು ಸ್ವತಂತ್ರ ಮತ್ತು ಸಂತೋಷ ಇಲ್ಲಿ ಇಲ್ವಾ ಅವಕ್ಕೆ ಅಂತ ಕೂಡ ದ್ರೌಪದಿಗೆ ಅನ್ನಿಸ್ತಾ ಹೋಗುತ್ತೆ. ಮಕ್ಕಳ ಜೊತೆಗೆ ನಿಧಾನವಾಗಿ ಹೊಂದ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ಕೊತಾಳೆ. ಆ ಮಕ್ಕಳು ಕೂಡ ತಾಯಿ ಮತ್ತು ಅಪ್ಪಂದರ ಜೊತೆಗೆ ಹೊಂದ್ಕೊಳ್ಳೋದನ್ನ ನಿಧಾನವಾಗಿ ಅಭ್ಯಾಸ ಮಾಡ್ತಾ ಇರ್ತಾರೆ. ರಾತ್ರಿ ಹಿರಿಗಂಡ ಧರ್ಮನ ಭವನದ ಮಾಳಿಗೆ ಮೇಲೆ ಅವನ ಜೊತೆ ಮಲ್ಕೊಳ್ಳೋಕೆ ಅಂತ ಹೋಗ್ತಾಳಾಕೆ. ನಿದ್ದೆ ಹೊತ್ತೋದಿಲ್ಲ. ಇಡೀ ಮಾಳಿಗೆಗೆ ಒಂದು 4 ವರ್ಷದಷ್ಟು ನೀರು ಹಾಕಿ ಕಾವನ್ನು ಅಡಗಿಸಿರ್ತಾರೆ. ಮಲ್ಕೊಳ್ಳೋಕೆ ಮೆದುವಾದ ಮಂದಲ್ಗೆನೂ ಹಾಸಿರ್ತಾರೆ. ಕಣ್ಣಿನ ಮೇಲೆ ಹರಡಿ ಹಬ್ಬಿದ್ದ ನೀಲಿ ಆಕಾಶದ ಗೋಳದಲ್ಲಿ ನಕ್ಷತ್ರಗಳು ತಣ್ಣಗೆ ಬೆಳಗ್ತಾ ಇರುತ್ತವೆ. ಪಕ್ಕದಲ್ಲಿ ಗಂಡ, ಹಿರಿಗಂಡ. ಅವನಿಗೆ ನಿದ್ದೆ ಬಂದಿದೆಯಾ ಇಲ್ವಾ ಅನ್ನೋದು ಕೂಡ ತಿಳಿಯೋದಿಲ್ಲ ಅಂತ ದ್ರೌಪದಿ ಅನ್ಕೊತಾಳೆ. ಸುಮ್ಮನೆ ಮಲಗಿರ್ತಾನೆ, ಮಾತಿಲ್ಲ, ಕತೆ ಇಲ್ಲ. ಮೊದಲಿಂದಲೂ ಹಾಗೇನೆ ಜೂಜಾಡಿ ರಾಜ್ಯ ಕಳ್ಕೊಂಡ ಮೇಲಂತೂ ಅವನಿಗೆ ತನಗೆ ಮುಖ ಕೊಟ್ಟು ಮಾತಾಡೋಷ್ಟು ಧೈರ್ಯ ಕೂಡ ಇಲ್ಲ. ಅದಕ್ಕೆ ಮೊದಲು ಅವನ ಬಗ್ಗೆ ತನಗಿದ್ದಂತಹ ಅಂಜಿಕೆ ಈಗ ಹೊಟ್ಟೋಗಿದೆ. ಬದಲಿಗೆ ಅವನಿಗೆ ನನ್ನ ಬಗ್ಗೆ ಅಂಜಿಕೆ ಬಂದಿದೆ. ಆದರೂ ಕೂಡ ಅಜ್ಞಾತವಾಸ ಮುಗಿದ ನಂತರ ತಾನು ಅವನ ಜೊತೆ ಮಲಗ್ತಾ ಇದ್ದೀನಿ. 1 ವರ್ಷದ ಸರದಿಯನ್ನು ಹೊಸದಾಗಿ ಆರಂಭಿಸ್ಬೇಕು. ಬರೀ ಮಲಗ್ತಾ ಇದ್ದೀನಿ. ಅವನಿಗೂ ತಾನು ಬೇಡ, ತನಗೂ ಅವನು ಬೇಡ. ಮಲಗಿ ನಿದ್ರಿಸಿ ಬೆಳಗ್ಗೆ ತನ್ನ ಪ್ರತ್ಯೇಕ ಭವನಕ್ಕೆ ಹೋಗ್ತಾ ಇದ್ದೀನಿ. ಮಕ್ಕಳ ಜೊತೆ ಇರಬೇಕಲ್ವ. ಅದಕ್ಕೆ ಧರ್ಮ ಅಂದ್ರೇನು, ತನಗೆ ಧೈರ್ಯ ಬಂದಿದ್ದು ಯಾವಾಗ? ಮತ್ತೆ ದ್ರೌಪದಿಯ ನೆನಪು ತಡಕಾಡುತ್ತೆ. ತಂಪು ಹೊತ್ತು ಅಂತ ಹೇಳ್ಬಿಟ್ಟು ಇನ್ನು ಪ್ರಯಾಣ ಮಾಡ್ತಾ ಇದ್ದಾನೋ ಅಥವಾ ತಂಗಿದನೋ ಭೀಮ ಅನ್ಕೊತಾಳೆ. ಇಂತಹ ಬಿಸಿಲಲ್ಲಿ ಇಡೀ ದಿನ ಕುದುರೆ ಮೇಲೆ ಕೂತ್ಕೊಂಡು ಬಿಸಿಲು, ಮಳೆ, ಚಳಿ, ಗಾಳಿಗಳಿಗೆ ಕೆಂದುವಂತಹ ಶರೀರ ಅವನದಲ್ಲ, ಮನಸ್ಸು ಆ ಥರದ್ದಲ್ಲ. ಗಂಡು ಮೈಯಿ, ಗಂಡು ಮನಸ್ಸು ಅವನೊಬ್ಬನಿಗೆ ಇರೋದು. ನೀನೇ ನನಗೆ ಆಧಾರ ಅಂತ ಬಾಯ್ಬಿಟ್ಟು ನಾನು ಹೇಳ್ಬಾರ್ದಾಗಿತ್ತೇನೋ. ಯಾಕೆ ಹೇಳಕ್ಕೆ ಹೋದೆ? ಪರಸ್ಪರ ಅಂತಃಕರಣಕ್ಕೆ ತನಗೆ ತಾನೇ ಅರಿವಾಗ್ತಿರೋ ಸಂಗತಿಯನ್ನ ಬಾಯ್ಬಿಟ್ಟು ಯಾಕೆ ಹೇಳಕ್ಕೆ ಹೋಗ್ಬೇಕು? ಒಂದೊಂದ್ಸಲ ನನಗೆ ಇಲ್ಲದ ತಳಮಳ, ಅವನಲ್ಲಿ ಮಾತ್ರ ತಳಮಳಗೊಳ್ಳೋ ಸ್ವಭಾವನೇ ಇಲ್ಲ. ರಾತ್ರಿ ಕೀಚಕನನ್ನು ಕೊಲ್ಲಬೇಕು ಅಂತ ನಿಶ್ಚಯ ಮಾಡ್ಕೊಂಡ್ಮೇಲೆ ಮಧ್ಯಾಹ್ನ ಉಂಡ ಸುಖವಾಗಿ ನಿದ್ರಿಸಿದ್ನಲ್ಲ ಈ ಭೂಪ. ಹೇಗೆ ಬರುತ್ತೆ ಆ ನಿದ್ದೆ? ಒಂದು ರೀತಿಯ ಹೆಬ್ಬಂಡೆ ಇದ್ದಾಗದು. ಪಕ್ಕದ ಧರ್ಮ ಮಗ್ಲಾಗಿದ್ದು ಗೊತ್ತಾಗುತ್ತೆ. ಸೆಕೆನ ಗೊತ್ತಿಲ್ಲ. ತಲೆ ಬದಿಯಲ್ಲಿದ್ದ ಬೇಸನ್ಗೆ ತಗೊಳ್ತಾಳೆ. ಗಾಳಿ ಬೀಸ್ಲಾ ಅಂತ ಕೇಳ್ತಾಳೆ. ಅವನು ಹೂ ಅನ್ನೋದಿಲ್ಲ, ಹೂ ಅಂತಲೂ ಅನ್ನೋದಿಲ್ಲ. ತಾನೇ ಬೀಸನ್ಗೆ ತಗೊಂಡು ಗಾಳಿ ಹಾಕಕ್ಕೆ ಶುರು ಮಾಡ್ತಾಳೆ. ತುಂಬಿದ ಸಭೆ. ಆರ್ಯಾವರ್ತದಲ್ಲಿ ಅವನಂಥ ಧರ್ಮಜ್ಞ ಇಲ್ಲ ಅಂತ ಹೇಳ್ಬಿಟ್ಟು ಭೀಮ ಮತ್ತು ನಮ್ಮ ಅಪ್ಪನ ವಯಸ್ಸಿನ ದ್ರೋಣ, ಕೃಷ್ಣ, ಹಲವು ಇತರ ರಾಜರು ಹೇಳ್ತಾ ಇದ್ರು. ಧರ್ಮ ಯಾವುದು ಅನ್ನೋ ಪ್ರಶ್ನೆಗೆ ಉತ್ತರ ತೋಚದೆ, ಅಥವಾ ತೋಚಿದ್ರೂ ಅದನ್ನು ಸ್ಪಷ್ಟವಾಗಿ ಹೇಳೋ ಧೈರ್ಯನೂ ಇಲ್ಲದೆ ಎಲ್ಲರೂ ತಲೆ ತೆಗೆಸ್ ಕೂತಿದ್ರಲ್ವಾ. ಜೂಜಾಡಕ್ಕೆ ಕರೆ ಬಂದ ತಕ್ಷಣ ಇವನೇನೋ ಹೊರಟುಬಿಟ್ಟ. ಜೊತೆಗೆ ನೀನು ಬಾ ಅಂತ ಕರೆದ. ಹಿಂದೆ ತಮ್ಮಂದ್ರು ಕೂಡ ಬಂದರು. ನೋಡಿ ಎಂಥ ದೊಡ್ಡ ಯಾಗ ಮಾಡಿದ್ದೀವಿ ಅಂತ ಹೆಮ್ಮೆಯಿಂದ ಹೊರಟುವ. ದೇಶ ದೇಶದ ಜನರು ಕಾಣಿಕೆ ಕೊಟ್ಟ ಆಭರಣಗಳಲ್ಲಿ ಅತಿ ಆಕರ್ಷವಾದದ್ದನ್ನು ಆರಿಸಿ ಹಾಕ್ಕೊಂಡು ನಾನು ಹೊರಟಿದ್ನಲ್ವಾ. ದಾಯಾದಿಗಳ ಹೆಂಡತಿಯರ ಎದುರಿಗೆ ಹೆಮ್ಮೆ ಮೆರೆಸೋ ಆಶೆ ನನಗೂ ಇತ್ತಲ್ವಾ. ಹಸ್ತಿನಾವತಿಯ ಶ್ರೀಮಂತಿಕೆ ಲೋಕಕ್ಕೆ ಪ್ರಸಿದ್ಧವಾದದ್ದು. ನಮ್ಮಲ್ಲಿರೋ ಆಭರಣಗಳು ಬೇರೆ ಯಾವ ರಾಜಭಂಡಾರದಲ್ಲೂ ಇಲ್ಲ. ಇತರ ಸಣ್ಣ ಪುಟ್ಟ ರಾಜ ಪರಿವಾರದ ಜೊತೆಗೆ ಆಡಿನೂ ತಾನು ಈ ಮಾತನ್ನು ತೋರಿಸಿದ್ದೆ. ರಾಜಸೂಯಕ್ಕೆ ಬಂದಾಗ ದುರ್ಯೋಧನ, ದುಶ್ಯಾಸನ ಹೆಂಡತಿಯರು ಅವರು ನಾನು ಹೋದಾಗ ತುಂಬ ಸಡಗರದಿಂದಲೇ ನನ್ನನ್ನು ಕಂಡರು. ನನ್ನನ್ನು ನೋಡೋಕ್ಕೆ ಹಸ್ತಿನಾವತಿಯ ಹೆಂಗಸರು ತಂಡ ಬಂದಿತ್ತು. ರಾಜಸೂಯ ಮಾಡಿದವನ ಹೆಂಡತಿ ಅಂತ ಬಂದಿದ್ರು, ಅಥವಾ 5 ಜನ ಜೊತೆಗೆ ಸಂಸಾರ ಮಾಡೋ ಹೆಂಗಸು ಹೇಗಿರ್ತಾಳೆ ಅಂತ ನೋಡೋಕೆ ಬಂದಿದ್ರು, ಗೊತ್ತಿಲ್ಲ. ಮುದುಕಿ ಆ ಗಾಂಧಾರಿ ಕೂಡ ಅಕ್ಕರೆಯಿಂದಲೇ ಮಾತನಾಡಿದ್ಲು. ಅಮ್ಮ, ನೀನು ತುಂಬ ಸುಂದರಿಯಂತೆ. ನನ್ನ ಮಕ್ಕಳ ಕಣ್ಣು ಕೆಟ್ಟದ್ದು. ನೀನು ಬೇಗ ನಿನ್ನ ಗಂಡಂದ್ರ ಜೊತೆಗೆ ಕಾಂಡೋಪ್ರಸ್ಥಕ್ಕೆ ಹೋಗ್ಬಿಡಮ್ಮ ಅಂತ ಹೇಳಿ ಕಳಿಸಿದ್ಲಲ್ವಾ. ಅದು
10-11 ವರ್ಷದ ಹಿಂದೆ. ಈಗ ಅಂತ ಮಾತಾಡಲೇ ಇಲ್ಲ ಆಕೆ. ಅವ್ರಿಗೆ ಗೊತ್ತಿತ್ತ ಇನ್ನು 4 ದಿನದಲ್ಲಿ ಜೂಜಲ್ಲಿ ಈ ಪಾಂಚಾಲಿಯ ಒಡವೆ ವಸ್ತ್ರವೆಲ್ಲ ತಮ್ಮದೇ ಆಗುತ್ತೆ ಅಂತ ಏನಾದರೂ ಗೊತ್ತಿತ್ತ ಅವಕ್ಕೆ? ಮುದುಕಿಗೆ ಗೊತ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಸೊಸೆಯರಿಗೆ ತಿಳಿದೇ ಇರುತ್ತಾ? ತಿಳಿದಿದ್ದೇನೆ ಹಾಗೆ ಸ್ವಾಗತ ನಡೆಸಿದ್ರ ಏನೋ ಗೊತ್ತಿಲ್ಲ. ಅಥವಾ ಹೊರಗಡೆ ಗಂಡಸರು ಏನು ಮಾಡ್ತಾರೆ ಅಂತ ಅವ್ರಿಗೆ ಹೇಗೆ ಗೊತ್ತಾಗಬೇಕು? ಅದು ಗೊತ್ತಿಲ್ಲ. ವಾಸ್ತವವಾಗಿ ಗೊತ್ತಿಲ್ಲ. ಗಂಡಸರಂತೂ ದಾಯಾದಿಗಳು. ಬೇರೆ ಮನೆಗಳಿಂದ ಬಂದ ನಾವು ಯಾಕೆ ಜಗಳ ಆಡಬೇಕು ಅನ್ನೋ ಭಾವನೆ ಅವರಲ್ಲಿ ಇತ್ತೇನೋ ಅಂತ ನನಗನ್ಸುತ್ತೆ. ಹಸ್ತಿನಾವತಿಯ ಶ್ರೀಮಂತಿಕೆಯ ಜಂಬದಲ್ಲಿ ಭಾಗಿಯಾಗೋದೇ ಬೇರೆ. ಅದು ಹೆಂಗಸಿನ ಸ್ವಭಾವ. ಆದರೆ ಅದರ ದ್ವೇಷ ಕುಯುಕ್ತಿಗಳನ್ನು ಅವರು ಮೈಗೂಡಿಸ್ಕೊಂಡಿಲ್ಲ. ಮುಟ್ಟಾಗಿ ಒಂಟಿ ಬಟ್ಟೆಯಲ್ಲಿದ್ದವಳನ್ನು ದುಶ್ಯಾಸನ ಬಂದು ಮುಟ್ಟಿ ಹಿಡಿದು ಜೂಜು ಗುಂಪಿನ ಹತ್ರಕ್ಕೆ ಎಳ್ಕೊಂಡು ಹೋದಾಗ ಅವರೆಲ್ಲ ಹೇಗೆ ಹೆದರ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು. ನಡತೆಗಟ್ಟ ಗಂಡಂದ್ರನ್ನ ತಡೆಯೋ ಧೈರ್ಯ ಕೂಡ ಯಾವ ಆರ್ಯ ಹೆಂಗಸರಿಗೂ ಅಲ್ಲಿ ಇರಲಿಲ್ಲ. ಅವರೆಲ್ಲ ಅತ್ತೆ ಗಾಂಧಾರಿ ಹತ್ರಕ್ಕೆ ಓಡ್ ಹೋದ್ರಂತೆ. ನಿಮ್ಮ ಮಗ ದುಶ್ಯಾಸನ ಪಾಂಚಾಲಿಗೆ ಹೀಗೆ ಮಾಡ್ದ, ಸರ್ವನಾಶ ಆಗುತ್ತೆ, ನೀವು ಅದನ್ನು ನಿಲ್ಲಿಸಿ ಬನ್ನಿ ಅಂತ ಅತ್ತೆಗೆ ಮೊರೆ ಇಟ್ರಂತೆ. ಅವನ ಮಾತಿಗೆ ಹೆದರ್ಕೊಂಡು ನಾನು ಒಂಟಿ ಬಟ್ಟೆಯಲ್ಲಿ ಓರ್ಗಿದ್ಯರ ಮರೆಗೆ ಓಡತೊಡಗಿದ್ರೆ ಹಿಂದಿನಿಂದ ಹಾರು ಬಂದ. ಅವನು ಗಂಟು ಹಾಕಿದ್ದ ತುರುಬು ಹಿಡ್ದ, ಸೆರಗನ್ ಎಳೆದ, ಮೈಗೆ ಕೈ ಹಾಕ್ದ. ಒಂಟಿ ಬಟ್ಟೆಯಲ್ಲಿದೆಯಲ್ಲೇ, ರವಿಕೆ ಕಟ್ಟಿಲ್ಲ, ಮುಟ್ಟಾದ ಹೆಂಗಸು, ಪೂರ್ತಿ ಬೆತ್ತಲೆ ಇದ್ರೂ ಪರವಾಗಿಲ್ಲ ಬಿಡು, ದಾಸಿಗೆ ಅಂತ ಬಟ್ಟೆ ಅಂತ ಅಂದ. ಮಾತನಾಡಕ್ಕೂ ಬಿಡದೆ ಭುಜ ಹಿಡಿದು ತಬ್ಬಿ ದಬ್ಬಿಕೊಂಡು ಹೋದ. ಅಷ್ಟು ಜನ ಗಂಡಸರಿರೋ ಸಭೆಗೆ ನನ್ನನ್ನು ಎಳ್ಕೊಂಡು ಹೋದ. ನನ್ನ ಸ್ವಯಂವರ ಮಂಟಪದಲ್ಲಿ ಇವನು ನನ್ನನ್ನು ನೋಡಿದ್ನಂತೆ. ಆಗ ಹುಟ್ಟಿದ ಆಸೆ ಇರಬಹುದು ಅಂತ ಕಾಣುತ್ತೆ. ಈಗ ಮುಟ್ಟೋದ್ರಲ್ಲೇ ತೀರಿಸ್ಕೊಂಡ ಅಂತ ಕಾಣುತ್ತೆ. ಎಲ್ಲರೂ ಕತ್ತು ಬಗ್ಸಿ ಕೂತಿದ್ರು. ಭೀಷ್ಮ, ದ್ರೋಣ, ಪಾಂಡವ ಪಂಚರು. ಕತ್ತೆದ್ದವರು 3 ಜನ ಮಾತ್ರ. ಅವರು ದುರ್ಯೋಧನ, ಕರ್ಣ, ಶಕುನಿ. ಕರ್ಣ ಅಂತ ಶಹಬಾಸ್ ದುಶ್ಯಾಸನ ಅಂತ ಅಟ್ಟಹಾಸದಿಂದ ನಗ್ತಾ ಇದ್ದ. ಶಕುನಿ ನಗುವಿಗೂ ಕೂಡ ಅವನು ಧ್ವನಿಗೂಡಿಸ್ತಿದ್ದ. ಹೌದು, ಈಗ ತನಗೆ ಜ್ಞಾಪಕ ಬರ್ತಾ ಇದೆ. ನನಗೆ ಮೊಟ್ಟ ಮೊದಲ ಸಲ ಧೈರ್ಯ ಹುಟ್ಟಿದ್ದು ಆಗ್ಲೇನೆ. ಗಂಡಸರ ಸಭ್ಯತೆಯಲ್ಲಿ ವಿಶ್ವಾಸ ಇರೋ ತನಕ ಹೆಂಗಸಿಗೆ ಧೈರ್ಯ ತಾಳೋ ಅಗತ್ಯ ಇರೋದಿಲ್ಲ. ಇಡೀ ಸಭೆಯಲ್ಲಿದ್ದ ಯಾರಿಗೂ ಸಭ್ಯತೆ ಅನ್ನೋದೇ ಇರಲಿಲ್ಲ, ಧರ್ಮ ಪ್ರಜ್ಞೆನೂ ಇರಲಿಲ್ಲ. ಯಾರಿಗೂ ಭೀಷ್ಮ, ದ್ರೋಣ, ವಿದುರ ಯಾರಿಗೂ ಆ ಧೈರ್ಯನೂ ಇರಲಿಲ್ಲ, ಧರ್ಮ ಪ್ರಜ್ಞೆನೂ ಇರಲಿಲ್ಲ. ನನ್ನನ್ನು ಹೀಗೆ ಜೂಜಲ್ಲಿಟ್ಟಿದ್ದು ಧರ್ಮನ ಅಂತ ನೇರವಾಗಿ ಭೀಷ್ಮನ ಹತ್ರ ನಡೆದು ಕೇಳಿದೆ. ಆ ಕುರುಪಿತಾಮಹ, ಸಮಸ್ತ ಆರ್ಯ ಜನಕ್ಕೂ ಹಿರಿಯ, ಅತ್ಯಂತ ಧರ್ಮಜ್ಞ ಅನ್ನಿಸ್ಕೊಂಡವನು. ಅವನು ಕೂಡ ಆ ಬಿಳಿ ಬಣ್ಣದ ಗಡ್ಡದ ಬ್ರಹ್ಮಚಾರಿ ಕೂಡ ಸುಮ್ಮನೆ ಬಡಬಡಿಸ್ದ. ಅವನು ಹೇಳಿದ್ದೇನು ಅಂದರೆ, ಸ್ವತಃ ಸ್ವತಂತ್ರನಲ್ಲದೆ ಇರೋ ಮನುಷ್ಯನಿಗೆ ಏನನ್ನು ಪಣವಾಗಿ ಇಡೋಕ್ಕೆ ಅಧಿಕಾರ ಇಲ್ಲ ಅನ್ನೋದು ನಿಜ. ಆದರೆ ಹೆಂಗಸು ಸದಾ ಗಂಡನಿಗೆ ಅಧೀನ. ಧರ್ಮ ಸ್ವರೂಪ ಕೂಡ ತುಂಬ ಸೂಕ್ಷ್ಮವಾದದ್ದು. ಆದ್ದರಿಂದ ನಾನು ಈ ವಿಷಯದಲ್ಲಿ ಏನು ಹೇಳಲ್ಲ. ಈ ಪಾಪಿ ಶಕುನಿ ಕ್ರೀಡಾ ಧರ್ಮವನ್ನು ದುರುಪಯೋಗಪಡಿಸ್ಕೊಂಡ, ಧರ್ಮರಾಜನಿಗೆ ಜೂಜಿನ ಅಮಲನ್ನು ಏರಿಸ್ದ ಅಂತ ಹೇಳಿಬಿಟ್ಟು ಏನೋ ಮಾತಾಡ್ಲಿಕ್ಕೆ ಹೋಗಿ ಇನ್ನೇನೋ ಮಾತಾಡಿ ಶಕುನಿಯನ್ನು ಬೈಯೋಕ್ಕೆ ಶುರು ಮಾಡ್ದ. ಇಷ್ಟೇನ ಈ ಮುದುಕನ ಧರ್ಮಜ್ಞಾನ ಅಂತ ತನಗನ್ಸಿತ್ತು. ಆದರೆ ನಿಜವಾದ ಧರ್ಮ ಹುಟ್ಟು ಬಂದಿದ್ದು ಭೀಮನ ಮನಸ್ಸಿನಿಂದ. ಭೀಮ ಅಂದರೆ ಏನು ಅಂತ ನನಗೆ ಅಲ್ಲಿವರೆಗೂ ಸರಿಯಾಗಿ ಗೊತ್ತೇ ಇರಲಿಲ್ವೇನೋ. ಸಾಹಸಿ, ಶಕ್ತಿಶಾಲಿ, ಮುಂಗೋಪಿ. ಮಕ್ಕಳು ಅಂದರೆ ಅಂತಃಕರಣ. ಇಷ್ಟೇ ಇವನ ಗುಣ ಅಂತ ನಾನು ತಿಳ್ಕೊಂಡಿದ್ದೆ. ಅವನು ಸಿಟ್ಟಿನಿಂದ ಬುಸ್ಗುಟ್ಕೊಂತ ಕೂತಿದ್ದ. ಮುದುಕ ಭೀಷ್ಮ ಧರ್ಮ ಸ್ವರೂಪವು ಸೂಕ್ಷ್ಮವಾದದ್ದು, ಆದ್ದರಿಂದ ಈ ವಿಷಯದಲ್ಲಿ ಏನು ಹೇಳಲ್ಲ ಅಂತ ಹೇಳ್ಬಿಟ್ಟು ಕಣ್ಣು ಮುಚ್ಚಿ ಕೂತ ತಕ್ಷಣವೇ ಭೀಮ ಕೂತಲ್ಲೇ ಗುಡುಗಿದ್ದ. ಲೋ, ಧರ್ಮ ಗೊತ್ತಿದೆಯೇನೋ ನಿನಗೆ? ಸಾಧಾರಣವಾಗಿ ಜೂಜಿನ ಮನೆಯಲ್ಲಿ ಸೂಳೆರು ಇರ್ತಾರೆ. ಸೂಳೆರ ಮನೆಯಲ್ಲೇ ಹೆಚ್ಚಾಗಿ ಜೂಜು ನಡೆಯೋದು. ಜೂಜುಕೋರ ತನ್ನ ಮೈ ಮೇಲಿನ ಬಟ್ಟೆಗಳ ತನಕ ಪಣ ಇಟ್ಟು ಆಡ್ತಾನೆ. ಆದರೆ ಎಂದು ತನ್ನ ಸೂಳೆಯನ್ನು ಒಡ್ಡೋದಿಲ್ಲ. ಯಾಕೆ ಗೊತ್ತಾ? ಒಡ್ಡಿದ್ರೆ ಅವಳು ಕೈಗೆ ಎಕ್ಕಡ ತಗೋತಾಳೆ. ಅಂಥದ್ರಲ್ಲಿ ನೀನು ಧರ್ಮಪತ್ನಿಯನ್ನು ಅಂದರೆ ಪಟ್ಟಮಹಿಷಿಯನ್ನು ಒಡ್ಡಿ ಆಡಿದ್ದೀಯಾ? ನೀನೀಗ ಕಳೆದಿರೋ ರಥ, ತುರಗ, ಆಭರಣ ಇವೆಲ್ಲ ಯಾವ ಗೊತ್ತೇನು? ರಾಜಸೂಯಕ್ಕೆ ಅಂತ ನಾನು ಪೂರ್ವ ದೇಶಗಳಿಂದ ಗೆದ್ದು ತಂದಿದ್ದು. ಇಂದ್ರಪ್ರಸ್ಥ ನಗರಿ ನಾವೆಲ್ಲರೂ ಬೆವರು ಸುರಿಸಿ ಕಟ್ಟಿದ್ದು. ಹಿರಿಯಣ್ಣನ ಯಜಮಾನಿಕೆಗೆ ಎದುರು ಹೇಳಬಾರ್ದು ಅನ್ನೋ ಧರ್ಮಕ್ಕೆ ನಾನು ಕಟ್ಟಿಬಿದ್ದೆ. ಹಾಗಾಗಿ ಇದಕ್ಕೇನು ಹೇಳೋದಿಲ್ಲ. ಆದರೆ ನೀನೇನೆ ಸೂಳೆಗಿಂತ ಕಡೆಯಾಗಿ ಹೆಂಡತಿಯನ್ನು ಭಾವಿಸದೆ ಒಡ್ಡಿ ಆಡಿದ್ಯಾ?
ಈ ಮುಟ್ಟಾಳರು ಅವಳನ್ನ ತೊತ್ತು ದಾಸಿ ಅಂತೆಲ್ಲ ಕರೆಯೋದು ಸಹಜನೇ. ಮೊದಲು ನಿನಗೆ ಶಿಕ್ಷೆ ಆಗಬೇಕು ಅಂದ್ಬಿಟ್ಟು ಸಹದೇವ ಎದ್ದು ಹೋಗಿ ಒಂದಿಷ್ಟು ಬೆಂಕಿ ತಗೊಂಬ, ಇವನು 2 ಕೈಗಳನ್ನು ಬೆರಳು ಹಸ್ತ ಪೂರ್ತಿ ಸುಟ್ಟು ಬೂದಿ ಮಾಡಿದ್ಮೇಲೆ ಉಳಿದವ್ರನ್ನ ವಿಚಾರಿಸ್ಕೊಳ್ತೀನಿ ಅಂತ ಕೂಗಾಡಿದ್ದ. ಗುಂಜಿ ಕುಲ್ಗುಂಜಿ ಹಾಕಿ ತೂಗಿದ್ರೆ ಧರ್ಮ ಸಿಕ್ಕುತ್ತಾ? ಧರ್ಮವನ್ನ ಕೂತಲ್ಲೇ ನುಗ್ಗಿ ಹಿಡಿಬೇಕು, ತಬ್ಬಬೇಕು. ಚತುರ ಅರ್ಜುನನಿಗೆ ಧರ್ಮ ಹೇಗೆ ತಿಳಿಯುತ್ತೆ? ತಕ್ಷಣ ಬಾಯಿ ಹಾಕ್ದ ಭೀಮ. ಹಿರಿಯಣ್ಣನನ್ನ ಬೈದು ಅವಮಾನ ಮಾಡಬೇಡ. ಯುದ್ಧಕ್ಕೆ ಜೂಜಿಗೆ ಕರೆದಾಗ ಹೋಗದೆ ಇರೋದು ಹೇಳಿತನ ಅನ್ಸ್ಕೊಳುತ್ತೆ. ಕ್ಷತ್ರಿಯನಿಗೆ ಶೋಭಿಸುವಂತಹ ಧರ್ಮ ಅಲ್ಲ ಅದು. ಹಿರಿಯಣ್ಣನ ತಪ್ಪಿಲ್ಲ ಅಂತ ಹೇಳ್ಬಿಟ್ಟು ತಕ್ಷಣ ಭೀಮನ 2 ಕೈಗಳನ್ನು ಹಿಡ್ಕೊಂಡ. ಭೀಮ ಯಾಕೆ ಅಲ್ಲಿಗೆ ಸುಮ್ಮನಾದ? ಅವನು ಆಡಿದ ಬರೀ ಸಿಟ್ಟಿನ ಮಾತಾ ಅಥವಾ ಧರ್ಮದ ಬಗ್ಗೆ ಅವನ ತಿಳುವಳಿಕೆ ಸ್ಪಷ್ಟವಾಗಿರ್ಲಿಲ್ವಾ? ಏನಾಗಬೇಕಾಗಿದೆ ಸ್ಪಷ್ಟವಾಗಿ? ಹೆಂಡತಿಯ ಮೈಯನ್ನ ಇನ್ನೊಬ್ಬ ಮುಟ್ಟಿದಾಗ ತೂಗಿ ನೋಡುವ ಹೇಡಿಗಿಂತ ಮುಂದೆ ನುಗ್ಗಿ ಅವನನ್ನು ಮುಗ್ಗಿಸುವ ಅಥವಾ ತಾನೇ ಮುಗಿದು ಹೋಗುವಂತಹ ಗಂಡಸ್ತನ ಇಲ್ಲದೇ ಇರೋವನ ತಿಳುವಳಿಕೆ ಎಷ್ಟಿದ್ರೆ ತಾನೇ ಏನು? ಅರ್ಜುನ ಭೀಮನ ಮನಸ್ಸಿಗೆ ಧರ್ಮದ ಮಂಕನ್ನ ಹಿಡಿಸಿ ಕೂರಿಸ್ದ. ನಾಯಿ ಹಾಗೆ ಅಣ್ಣನ ಕೆಲಸವನ್ನ ಸಮರ್ಥನೆ ಮಾಡಿಕೊಂಡ. ಆಗ ಕರ್ಣ ಅಂದಿದ್ದ, ತಮ್ಮನ್ನ ತಾವು ಸೋತು ರಾಜತ್ವವನ್ನು ಕಳ್ಕೊಂಡು ದಾಸರಾಗಿರೋರು ರಾಜಭೂಷಣ ಧರಿಸೋದು ಇಲ್ಲಿರುವ ಸಮಸ್ತ ರಾಜರಿಗೂ ಅವಮಾನ ಮಾಡಿದ ಹಾಗೆ. ಆ ಮೇಲಿನವನ ವೇಷವನ್ನು ಕೆಳಗಿನವನು ಧರಿಸಿದ್ರೆ ಮೇಲಿನವನಿಗೆ ಅವಮಾನ ಮಾಡಿದ ಹಾಗಲ್ವಾ? ಅವರೆಲ್ರಿಗೂ ಹೇಳು, ತಮ್ಮ ರಾಜಸೂಚಕವಾದ ಕಿರೀಟ, ಭುಜಕೀರ್ತಿ, ತೋಳು ಬಂದಿ, ಕಂಠಿಹಾರ ಇವೆಲ್ಲವನ್ನು ಕಳಚಿಟ್ಟು ಸಾಧಾರಣ ಉಡುಗೆಯಲ್ಲಿ ಇರಿ ಅಂತ ಹೇಳ್ದ. ಈ ಮಾತು ಕೇಳಿದ ತಕ್ಷಣ ಧರ್ಮರಾಯ ತನ್ನ ಕಿರೀಟವನ್ನು 2 ಕೈಲೂ ಎತ್ತಿ ತೆಗೆದು ದಾಳದ ಮುಂದಿಟ್ಟ. ಕಿರೀಟ ಇಲ್ಲದ ಸಣ್ಣ ತಲೆಯಿಂದ ಹಾಯಿಸಿ ಕಂಠಿಹಾರ ತೆಗೆಯೋದು ಸುಲಭನೇ ಆಯಿತು. ಭುಜಕೀರ್ತಿ ತೋಳು ಬಂದಿಗಳನ್ನು ಬಿಚ್ಚಿದ ಸಾಮಾನ್ಯನಾದ, ದಾಸನೇ ಆದ. ತಲೆ ತೆಗೆಸಿ ಕೂತ್ಕೊಂಡ ಮೊದಲಿನ ಹಾಗೇನೆ. ಅಣ್ಣನನ್ನ ಅರ್ಜುನ ಸಹ ಅನುಸರಿಸ್ದ. ಅಣ್ಣನ ನಾಯಿ ಆಗೋದ್ರಲ್ಲೇ ಅವನು ತನ್ನ ವೀರಾವೇಶವನ್ನು ಮೆರೆದವನು. ಇನ್ನು ನಕುಲ ಸಹದೇವರು ಕೂಡ ತೆಗೆದಿಟ್ರು. ಆದರೆ ನನಗೆ ಬೆಂಕಿ ತಗಲದಂತೆ ಆದದ್ದು ಭೀಮನು ತನ್ನ ಕಿರೀಟಕ್ಕೆ ಕೈ ಹಾಕಿದಾಗ. ಭೀಮನಿಗೆ ನಿಜವಾಗ್ಲೂ ತಿಳುವಳಿಕೆ ಇಲ್ವಾ? ಧರ್ಮದ ಆಳವನ್ನು ಕೆದಕಿ ತನಗೆ ತಾನು ಅರ್ಥ ಮಾಡ್ಕೊಳ್ಳೋ ಸೂಕ್ಷ್ಮ ಬುದ್ಧಿ ಇಲ್ಲ. ದುರ್ಯೋಧನನಿಗೆ ಹೊಳೆಯದ ಈ ವೇಷಭೇದ ಕರ್ಣನಿಗೆ ಹೊಳಿತಲ್ಲ, ಅದನ್ನು ಕೊನೆ ಮುಟ್ಸೋ ತನಕ ತಡೀಲಿಲ್ವಲ್ಲ? ಅಥವಾ ಈ ನೆಪದಲ್ಲಾದರೂ ನನ್ನ ಮೊಣಕಾಲು ಮಂಡಿ ತೊಡೆಗಳನ್ನು ನೋಡೋ ಕೀಳು ಆಸೆನಾ ಅಂತ ಅನ್ನಿಸ್ತು ನನಗೆ. ದುಶ್ಯಾಸನ ಬಿಡ್ತಾನ್ವಾ? ಹತ್ತಿರ ಬಂದ. ನೇರವಾಗಿ ಸೆರಗಿಗೆ ಕೈ ಹಾಕಿ ಎಳೆದೇ ಬಿಟ್ಟ. ಬೆತ್ತಲೆ ಮಾಡೋದು ಬಿಟ್ಟು ಬೇರೆ ಯಾವ ಉದ್ದೇಶ ಇರಬೇಕು ಅವನಿಗೆ? ನಾನು ನೋಡಿದ್ರೆ ಮುಟ್ಟು, ಒಳವಸ್ತ್ರ ಕೂಡ ಇಲ್ಲ. 5 ಜನಕ್ಕೂ ಹೆಂಡತಿ ಅಂತ ಇವರೆಂದೂ ಒಪ್ಕೊಂಡಿಲ್ಲ. 5 ಜನರು ಇಟ್ಕೊಂಡವಳು ಸೂಳೆ ಇದ್ದ ಹಾಗೆ. ಆದ್ದರಿಂದ ಸಮಸ್ತರಿಗೂ ಅವಳು ದಕ್ಕಬಲ್ಲಳು ಅನ್ನೋದೇ ಇವರ ಅಂತರಂಗ. ತುಂಬಿದ ಸಭೆ ಆದ್ರೇನಂತೆ. ಸಮಯದಲ್ಲಿ ಧೈರ್ಯ ತನಗೆ ತಾನೇ ಚಿಮ್ಮಿ ಬಂದಿತ್ತು. ದೃಪದ ರಾಜನ ಮಗಳು ನಾನು. 1 ದಿನನೂ ತಪ್ಪದೆ ಅಗ್ನಿ ಪೂಜೆ ಮಾಡ್ತಿದ್ದೆ. ಇವತ್ತಿಗೂ ಕೂಡ ರಾಜನ ಮಗಳೇನೆ. ಅಗ್ನಿಯ ಅಂಶದವರಲ್ಲಿ ಧೈರ್ಯ ಹುಟ್ಟದೆ ಇರುತ್ತೆ ಸಮಯದಲ್ಲಿ. ಅಗ್ನಿ ಮನ್ಯೆ ಪಿತರಮಗ್ನಿ ಮಾಪಿಂ ಅಗ್ನಿಂ ಭ್ರಾತರ ತದಮಿತ್ ಸಖಾಯಾಮ್. ಮರ್ತೆ ಹೋಯ್ತಲ್ವಾ ಅಂದ್ಕೊಂಡೆ. ಎಡಗೈಲಿ ಗಾಳಿ ಬೀಸ್ತಲ್ಲೇ ಇದ್ದೀನಿ, ಕೈ ನೋವು ಬಂತಲ್ಲ ಅಂತ ದ್ರೌಪದಿಗನ್ನಿಸ್ತು. ಪಕ್ಕದಲ್ಲಿ ಇವನು ಸುಖವಾಗಿ ಮಲ್ಕೊಂಡಿದ್ದ ಧರ್ಮ. ನಿದ್ದೆ ಬಂದಿದೆ. ನಿದ್ದೆ ಬರದೆ ಏನಾಗುತ್ತೆ? ತುಂಬಿದ ಸಭೆಯಲ್ಲಿ ದಾಯಾದಿ ಹೆಂಡತಿಯ ಮೈ ಮುಟ್ಟಿ ಸೆರಗು ಹಿಡಿದು ಎಳಿತಿರ್ಬೇಕಾದ್ರೆ ತಲೆ ತಗ್ಸಿ ಕೂತವನಿಗೆ ನಿದ್ದೆ ಅಲ್ಲದೆ ಮತ್ತೇನು ಬರೋಕ್ಕೆ ಸಾಧ್ಯ? ಬೀಸಣಿಗೆಯನ್ನು ಹಾಕಿ ನೆಲದ ಮೇಲೆ ಇಡ್ತಾಳೆ. ಕೈ ನೋಯ್ತಾ ಇದೆ ಅನ್ಕೊತಾಳೆ. ಬಲಗೈಯಿಂದ ಎಡಮೊಣಕೈಯನ್ನು ಒತ್ತಿ ಒತ್ತಿ ಹಿಸುಕೊಂತಾಳೆ. ಆಕಾಶದಲ್ಲಿ ಮಂದವಾಗಿ ಬೆಳದಿಂಗಳು ಹುಟ್ಟಿರುತ್ತೆ. ನೆನಪನ್ನ ಕಾಣಿಸೋ ಅಷ್ಟು ಸ್ಪಷ್ಟವಾಗಿ ಅವಳು ನೆನಪಿರುತ್ತೆ. ತಕ್ಷಣ ಹೊಳೆಯುತ್ತೆ. ಇವಳು ಹೇಳಿರ್ತಾಳೆ, ಏ ನಾಯಿ, ನಾನು ಬರೀ ಮುಟ್ಟಾಳರ ಹೆಂಡತಿ ಅಷ್ಟೇ ಅಲ್ಲ, ದೃಪದ ರಾಜನ ಮಗಳು ಕೂಡ. ಅಗ್ನಿ ಪೂಜಕನಾದ ದೃಪದ ರಾಜನ ಮಗಳ ನಾನು. ದೃಷ್ಟದುಮ್ಯನ ತಂಗಿ. ಸೈನ್ಯದ ಜೊತೆಗೆ ಬಂದು ಮಗಳ ದಾಸಿತನಕ್ಕೆ ಕಾರಣ ಆದವರ ಅರಮನೆಗಳನ್ನು ಕೆಡವಿ ಅಲ್ಲಿ ಉತ್ತು ಕಾಡು ಮರಗಳನ್ನು ಬೆಳೆಸಿ ಹೊರಟೋಗ್ತಾರೆ ನಮ್ಮಪ್ಪ ನಮ್ಮಣ್ಣ. ಎಚ್ಚರಿಕೆ ಇರಲಿ ಅಂತ ತಾನು ಹೇಳಿದ್ದೆ. ನಿಮ್ಮಪ್ಪನ ಹೆಡೆಮುರಿ ಕಟ್ಟಿ ನಮ್ಮ ಆಚಾರ್ಯರ ಮಂಚಿಕೆ ಕಟ್ಟಿದ್ವಿ ಗೊತ್ತೇ? ಹೆಚ್ಚು ಮಾಸಬೇಡ. ನಾನು ನಿನ್ನನ್ನು ದಾಸಿ ಅನ್ನೋದಿಲ್ಲ, ರಾಣಿ ಅಂತೀನಿ. ಬಾ, ನನ್ನ ತೊಡೆ ಮೇಲೆ ಕೂರು ಬಾ ಅಂತ ಆ ದುರ್ಯೋಧನ ಹೇಳಿದ್ದ.
ಕಟ್ಟಿದವನು ನೀನಲ್ಲ ಕಣೋ, ಅರ್ಜುನ ಕಟ್ಟಿದ್ದು. ಈಗ ನಿನ್ನ ಶತ್ರು ಆಗಿರೋ ಅರ್ಜುನ. ಆಗ ನಮ್ಮಣ್ಣ ವಯಸ್ಸಿಗೆ ಬಂದಿರಲಿಲ್ಲ, ಈಗ ನಮ್ಮಣ್ಣ ಸೇನಾಪತಿ ಯುವರಾಜ ತಿಳ್ಕೊ ಅಂತ ತಾನು ಹೇಳಿದ್ದೆ. ಆಗ ದುಶ್ಯಾಸನನೇ, ಹೌದು ಅವನೇ ಹೇಳಿದ್ದು. ಅಣ್ಣ, ಈ ಪಾಂಚಾಲರು ಯಾವತ್ತಿನಿಂದಲೂ ಕುರುಗಳನ್ನು ಬೆದರಿಸ್ತಲೇ ಇದ್ದಾರೆ. ನಾವು ಬಲಶಾಲಿಗಳಾದ್ಮೇಲೆ ಇವ್ರ ಬೆದರಿಕೆ ನಿಂತು ಹೋಗಿದೆ. ಈಗ ಇವಳು ಅವರ ಅಪ್ಪನ ಮನೆ ಹಳೆ ಬೆದರಿಕೆನ ಮತ್ತೆ ಹಾಕ್ತಾ ಇದ್ದಾಳೆ. ಇವಳಿಗೇನು ಹೆದರ್ಕೊಳ್ಳೋದು ಅಂದಿದ್ದ. ಆಗ ಕರ್ಣ ಹೇಳಿದ್ದ, ಹೆದರೋದೇನು, ಎಳೆದು ಹಾಕು, ನಾನಿದ್ದೀನಿ ಅಂತ ಒತ್ತಾಸೆ ಕೊಟ್ಟಿದ್ದ. ಅಂದರೆ ಮನೆ ನಾಯಿಗೆ ಬೀದಿ ನಾಯಿ ಒತ್ತಾಸೆ ಕೊಟ್ಟ ಹಾಗೆ ಅವನು ಮಾತಾಡಿದ್ದ. ಮುಂದಿನ ಮಾತು ನನಗೆ ತಕ್ಷಣ ಹೊಳೆದಿತ್ತು. ಏಯ್, ಬರೀ ನಮ್ಮಪ್ಪ ಅಣ್ಣ ಅಂತ ತಿಳಿಬೇಡಿ ನಾಯಿಗಳ. ನಮ್ಮ ರಾಜಸೂಯದಲ್ಲಿ ಸಮಸ್ತರು ಒಪ್ಪಿ ಅಗ್ರಸ್ಥಾನ ಕೊಟ್ರಲ್ಲ, ಒಪ್ಪದ ಶಿಶುಪಾಲನ ಕುತ್ತಿಗೆಯನ್ನು ಕತ್ತರಿಸಿದ್ನಲ್ಲ, ಯಾರು ನೆನಪಾಯ್ತಾ? ಕೃಷ್ಣ. ಅವನಿಗೂ ಸುದ್ದಿ ಮುಟ್ಟುತ್ತೆ, ಅವನು ಬರ್ತಾನೆ, ನಿಮ್ಮನ್ನು ವಿಚಾರಿಸ್ಕೊಳ್ತಾನೆ. ಈ 5 ಜನ ಗಂಡಂದ್ರೇನೋ ಷಂಡ್ರು ಅಂತ ನನಗೆ ಅರ್ಥ ಆಗಿದೆ. ಆದರೆ ನನ್ನ ಅಪ್ಪ, ನನ್ನ ಅಣ್ಣ ಷಂಡ್ರಲ್ಲ. ಯಾದವರ ಕೃಷ್ಣ ಕೂಡ ನನಗೆ ಅಣ್ಣನೇ. ನಿಮಗೆಲ್ಲ ಗಂಡನಾಗುವಂತಹ ಗಂಡ ಅವನು. ದ್ವಾರಕೆಯ ಸೇನೆಯನ್ನೆಲ್ಲ ನಡೆಸ್ಕೊಂಡು ಬರ್ತಾನೆ. ದಕ್ಷಿಣದಿಂದ ಪಾಂಚಾಲ ಸೈನ್ಯ ಬರುತ್ತೆ. ಈ ಹಸ್ತಿನಾವತಿಯನ್ನು ಆಗಸಿ ಗಂಗೆ ನೀರನ್ನು ಹರಿಸಿ ಇಲ್ಲೆಲ್ಲ ತೋಪು ನಡೆಸ್ತಾರೆ. ಎಚ್ಚರಿಕೆ ಇರಲಿ ಅಂತ ತಾನು ಹೇಳಿದ್ದೆ. ಎಲ್ಲರೂ ಹೆದರ್ಕೊಂಡಿದ್ದು ಆವಾಗ. ದುರ್ಯೋಧನನ ಮುಖನೂ ಕಂಗೆಡ್ತು. ತಕ್ಷಣ ಭೀಮ ಎದ್ದು ನಿಂತು ಗುಡುಗ್ದ. ಏ ದುಶ್ಯಾಸನ, ನನ್ನ ಹೆಂಡತಿ ಮೈ ಮುಟ್ಟಿದ್ಯಾ? ನಿನ್ನನ್ನು ಅಂಗಾತ ಕೆಡವಿ ನಿನ್ನ ಎದೆಗೂಡನ್ನು ಮುರಿದು ರಕ್ತ ತೆಗೆದು ಕುಡಿದಿದ್ರೆ ನಾನು ಭೀಮನೇ ಅಲ್ಲ. ನಮ್ಮಪ್ಪ ಅಜ್ಜಂದ್ರಿಗೆ ಸ್ವರ್ಗ ಸಲ್ಲ. ಈ ಥರ ಭೀಮನ ಧೈರ್ಯ ಯಾವತ್ತೂ ಹುಡುಗೋದೇ ಇಲ್ಲ. ಆಗಾಗ ಬುದ್ಧಿ ಮಂಕಾಗುತ್ತೆ, ಬಿಟ್ಟರೆ ಅವನು ಸದಾ ಧೈರ್ಯಸ್ತಾನೆ. ಇಡೀ ಸಭೆ ಅವನ ಮಾತಿಗೆ ನಡಗ್ದು. ಅದೆಂತಹ ಗಂಟ್ಲದು. ಸಭೆಯಿಂದ ಆಚೆಗೆ ಒಳಗಡೆ ಹೆಂಗಸರ ಕಿವಿಗೂ ಆ ಸದ್ದು ಕೇಳಿಸ್ತಂತೆ. ದುಶ್ಯಾಸನನ ಹೆತ್ತವ ಹೆದರಿ ಓಡ್ಕೊಂಡ್ಬಂದ್ಲು ಆ ಸಭೆಗೆ. ಕಣ್ಣಿದ್ದು ಕುರುಡಿಯಾಗಿ ಬಟ್ಟೆ ಕಟ್ಟಿಕೊಂಡು ದಾಸಿ ಕೈ ಹಿಡ್ಕೊಂಡು ಬಂದ್ಲು. ಕಣ್ಣಿಲ್ಲದ ಕುರುಡನಾದ ಗಂಡನ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋದ್ಲು. ಆಗ ಭೀಮನ ಗುಡುಗು ಗಾಳಿಯನ್ನೇ ಬದಲಿಸ್ತು. ಮಂಕು ಹಿಡಿದ ಮುದುಕರ ತಲೆ ತೂಕುಡಿಕೆ ಕೊಡವ್ಕೊಂಡು ನಿಂತ್ಕೊಂತು. ವಿದುರ ದುರ್ಯೋಧನನಿಗೆ ನೀತಿ ಹೇಳಕ್ಕೆ ಶುರು ಮಾಡಿದ. ಅದು ಎಂಥ ನೀತಿ? ದ್ಯೂತ ಕ್ಷತ್ರಿಯನಿಗೆ ಹೇಳಿಸಿದ್ದೇನೆ, ಆದರೆ ಅತಿ ದ್ಯೂತ ಕೆಟ್ಟದ್ದು. ಛಲದಿಂದ ಆಡೋದು ಕೂಡ ಅಧರ್ಮ. ಅತ್ಲಗೂ ಇಲ್ಲ ಇತ್ಲಗೂ ಇಲ್ಲ, ಆ ಥರ ಮಾತಾಡ್ದ. ಕೃಷ್ಣನಂತೆ ಹೇಳೋ ಮಾತಿನ ನಿಶ್ಚಯನೂ ಇಲ್ಲ. ವಿದುರನೇನೋ ದೊಡ್ಡ ಧರ್ಮಜ್ಞನೇ, ಆದರೆ ಅವನ ಕೈಲೇ ಅಲ್ವಾ ಜೂಜಾಡಕ್ಕೆ ಇಂದ್ರಪ್ರಸ್ಥಕ್ಕೆ ಹೇಳಿ ಕಳಿಸಿದ್ದು. ದುರ್ಯೋಧನಾದಿಗಳ ಉದ್ದೇಶ ಇವನಿಗೆ ಗೊತ್ತಿರಲಿಲ್ವಾ? ತಪ್ಪನ್ನು ತಪ್ಪು ಅಂತ ಖಚಿತವಾಗಿ ಅರಿಯೋ ಸ್ಪಷ್ಟ ಜ್ಞಾನ ಇಲ್ಲದೆ ಇರೋ ಆದರೆ ಒಳ್ಳೆ ಸ್ವಭಾವದ ಮುದುಕ ಆತ ಅಂತ ದ್ರೌಪದಿ ಅನ್ಕೊತಾಳೆ. ದುರ್ಯೋಧನ ಹೆದರಿದ್ದೇನೋ ನಿಜನೇ. ಹಾಗೆಂದು ತಕ್ಷಣ ಒಪ್ಪಿಕೊಂಡು ಹಿನ್ನಡೆದ್ರೆ ತನ್ನ ಗಾಂಭೀರ್ಯ ಉಳಿಯುತ್ತಾ ಅನ್ನೋ ಚತುರತೆಯಿಂದ ಅವನು ನನ್ನನ್ನು ಕೇಳ್ದ. ಸುಂದ್ರಿ, ನಿನ್ನನ್ನು ಅಪಮಾನ ಮಾಡಬೇಕು ಅನ್ನೋ ಉದ್ದೇಶ ನಮ್ಮದಲ್ಲ. ದಾಸಿ ಆದವಳು ದಾಸಿಯರ ಹಾಗಿರಬೇಕು, ಹೌದು ಅಲ್ವಾ ಹೇಳು? ನಿನ್ನ ಅರಮನೆಯಲ್ಲಿ ನಿನ್ನ ದಾಸಿ ನಿನ್ನ ಹಾಗೆ ಕಾಲು ಮುಚ್ಚೋ ಹಾಗೆ ಕೆಳವಸ್ತ್ರವನ್ನು ಧರಿಸಿ ಮೇಲ್ವಾಸು ಹೊದ್ಕೊಂಡ್ರೆ ನೀ ಸುಮ್ಮನಿರ್ತೀಯಾ? ಧರ್ಮರಾಜ ತಮ್ಮಂದ್ರೇನೋ ಪಣವಾಗಿಟ್ಟ, ಸೋತ. ನಿನ್ನನ್ನು ಹಾಗಿಡಕ್ಕೆ ಅವನಿಗೆ ಹಕ್ಕು ಉಂಟೋ ಇಲ್ವೋ ನೀನೇ ಹೇಳು. ಉಂಟು ಅನ್ನೋದಾದರೆ ನೀನು ನಮ್ಮ ದಾಸಿ, ಇಲ್ಲ ಅಂದರೆ ನೀನು ಸ್ವತಂತ್ರರು, ಎರಡನೇ ಮಾತೇ ಇಲ್ಲ. ನಿನಗೆ ಬೇಕಾದ ಕಡೆ ಬೇಕಾದ ಹಾಗೆ ನೀನು ಇರ್ಬೋದು. ನಾನು ಈಗ ನಿನ್ನ ಮೇಲೆ ಬಿಟ್ಟಿದ್ದೀನಿ ನಿರ್ಧಾರವನ್ನು ಅಂತ ಅಂದಿದ್ದ. ಏನು ಇವನ್ ಮಾತಿನ ಅರ್ಥ? ತಮ್ಮಂದ್ರನ್ನ ಇಡೋ ಅಧಿಕಾರ ಉಂಟು, ನನ್ನನ್ನು ಇಡೋಕ್ಕೆ ಇಲ್ಲ ಅಂದರೆ ನಾನು ಹೊರಗಿನವಳು ಅಂತ ಅಲ್ವಾ? ಅಂದರೆ ನನಗೂ ಅವನಿಗೂ ಇದ್ದ ಸಂಬಂಧ ಎಂಥದ್ದು ಅಂತ ಆಗತ್ತೆ. ಈ ದುರ್ಯೋಧನ ವಾದದಲ್ಲಿ ಚತುರ. ಇದನ್ನು ಭೇದಿಸಿ ಧರ್ಮವನ್ನು ಕಾಣೋ ತೀಕ್ಷ್ಣತೆ ಈ ಸಂದರ್ಭದಲ್ಲಿ ಯಾರಿಗಿರುತ್ತೆ ಅಂದ್ಕೊಂಡೆ. ಅವನ ಮಾತಿನ ಮರ್ಮ ತಿಳಿಯೋಕ್ಕೆ ನನಗೇನು ತಡ ಆಗಲೇ ಇಲ್ಲ. ಇವನು ನನ್ನ ಗಂಡನಲ್ಲ ಅಂತ ಅಂದರೆ ತಕ್ಷಣ ಪಾಂಡವರಿಗೆ ಪಾಂಚಾಲರ ಬೆಂಬಲ ಸಿಕ್ಕೋದಿಲ್ಲ. ದಾಸರಾಗಿರೋ ಇವರು ಸ್ವತಂತ್ರ ಆಗೋ ಸಂಭವ ಕೂಡ ಇರೋದಿಲ್ಲ. ಇವರ ಬೆಂಬಲವೇ ಇಲ್ಲದೆ ಪಾಂಚಾಲರ ಮೇಲೆ ದಂಡೆತ್ತಿ ಹೋಗಿ ಮುಗಿಸಬಹುದು. ಎಂತಹ ಗೋಜಿಗೆ ನನ್ನನ್ನು ಸಿಕ್ಕಿಸ್ಬಿಟ್ರಲ್ಲ. ದುಶ್ಯಾಸನ ನನ್ನ ಸೆರಗನ್ನು ಬಿಟ್ಟು ನಿಂತಿದ್ದ. ಸಂಪೂರ್ಣವಾಗಿ ಬಲೆಗೆ ಬಿದ್ದಿರೋ ಜಿಂಕೆಯ ಕುತ್ತಿಗೆಯನ್ನು ಹಿಡಿದು ನಿಲ್ಲೋ ಅಗತ್ಯ ಇಲ್ಲವೇನೋ ಅನ್ನೋ ಹಾಗೆ ಅವನು ಹೆಮ್ಮೆಯಿಂದ ನಿಂತ್ಕೊಂಡಿದ್ದ. ಧರ್ಮನಿಷ್ಠೆಯ ಗತ್ತಿನಲ್ಲಿ ಈ 5 ಜನದ ಕಡೆಗೂ ತಿರುಗಿ ದುರ್ಯೋಧನ ಹೇಳ್ದ, ಭೀಮ,
ತಿಂದು ಕೊಬ್ಬಿ ಮೈ ದಪ್ಪಗಾಗಿದೆ ಅಂತ ಕಿರಿಚಿಕೊಂಡ್ರೆ ಧರ್ಮ ಸೂಕ್ಷ್ಮ ಬಗೆಹರಿಯುತ್ತಾ? ದ್ರೌಪದಿಯನ್ನು ಕೇಳಿದ ಹಾಗೆ ನಿನ್ನನ್ನು ಕೇಳ್ತಿದ್ದೀನಿ, ಉತ್ತರ ಹೇಳು. ನಿನ್ನನ್ನು ಪಣವಾಗಿಡೋ ಅಧಿಕಾರ ನಿನ್ನ ಹಿರಿಯ ಅಣ್ಣನಿಗೆ ಇತ್ತೋ ಇಲ್ವೋ? ಇತ್ತು ಅಂದರೆ ನೀನು ದಾಸನಾಗಬೇಕು. ದಾಸನಾದವನು ಹೀಗೆ ದಣಿ ಎದುರಿಗೆ ಕಿರಿಚಬಾರ್ದು. ಇಲ್ಲ ಅನ್ನೋದಾದರೆ ನೀನು ಈ ಕ್ಷಣನೇ ಸ್ವತಂತ್ರ, ನಿನಗಿಷ್ಟ ಬಂದ ಕಡೆ ನೀನು ಹೋಗಬಹುದು. ನೀವು ಇಂದ್ರಪ್ರಸ್ಥ ಅಂತ ಕರ್ಕೊಳ್ತಿದ್ದೀರಲ್ಲ ಜಂಬಕ್ಕೆ, ಆ ಕಾಂಡವಪ್ರಸ್ಥ ಮಾತ್ರ ನನ್ನದೇನೆ. ಏಕೆಂದರೆ ಅದನ್ನು ಪಣವಾಗಿಟ್ಟ ವಿಷಯದಲ್ಲಿ ಯಾವುದೇ ಧರ್ಮದ ಸಮಸ್ಯೆ ಇಲ್ಲ ಅಂತ ಅಂದಿದ್ದ. ಭೀಮನಿಗೆ ಈ ಮಾತು ಕಟ್ಟಿ ಹಾಕಿದ ಹಾಗಾಯಿತು. ವೀರನ ಹಾಗೆ ನಿಂತಿದ್ದ ಭೀಮ ಮತ್ತೆ ಕತ್ತು ಬಗ್ಗಿಸ್ದ. ಅರ್ಜುನ, ನಿನ್ನನ್ನು ಇದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ನಿನ್ನನ್ನು ಪಣವಾಗಿಡೋ ಅಧಿಕಾರ ನಿನ್ನ ಹಿರಿಯಣ್ಣನಿಗೆ ಇಲ್ಲ ಅಂತ ನೀನು ಹೇಳೋದಾದರೆ ನೀನು ಸ್ವತಂತ್ರನಾಗಿ ನಿನಗಿಚ್ಛೆ ಬಂದ ಕಡೆ ಹೋಗೋ ಅವಕಾಶ ನಿನಗೆ ಕೊಡ್ತೀನಿ. ನಕುಲ ಸಹದೇವರಿಗೂ ಕೂಡ ಅಷ್ಟೇ. ತನ್ನನ್ನು ತಾನೇ ಒಡ್ಕೊಂಡಿರೋದ್ರಿಂದ ಧರ್ಮನಿಗೆ ಅವಕಾಶ ಇಲ್ಲ. ಅವನು ನನಗೆ ದಾಸನಾಗೇ ಇರಬೇಕು. ನನ್ನ ರಾಜ್ಯದಲ್ಲಿ ಯಾವ ದಾಸನಿಗೂ ಹೊಟ್ಟೆ ಬಟ್ಟೆಗೆ ಯಾವತ್ತೂ ಕಡಿಮೆ ಮಾಡಿಲ್ಲ. ಯಾರನ್ನೂ ನಾನು ನಿರ್ದಯವಾಗಿ ನಡೆಸ್ಕೊಂಡಿಲ್ಲ. ಕೈಲಾಗದೆ ಇರೋರ ಹತ್ರ ಕೆಲಸನೂ ಮಾಡಿಸಿಲ್ಲ. ಆಹಾರ ನಿದ್ರಾ ಮೈಥುನಗಳಿಗೆ ಅಡ್ಡಿಯನ್ನು ಕೂಡ ಮಾಡಿಲ್ಲ. ಕುರು ರಾಜ್ಯವನ್ನು ಬಿಟ್ಟು ಹೋಗೋಕ್ಕೆ ನೀವು ಸ್ವತಂತ್ರರು ಅಂತ ಹೇಳಿದ್ರು ಕೂಡ ಯಾವ ದಾಸರು ಇದುವರೆಗೂ ನಮ್ಮನ್ನು ಬಿಟ್ಟು ಹೋಗಿಲ್ಲ. ಏಕೆಂದರೆ ನನ್ನ ರಾಜ್ಯದಲ್ಲಿ ದಾಸ್ಯ ಅನ್ನೋದು ಬರೀ ಹೆಸರು, ಸಂಕೇತ. ಸುಖಕ್ಕೆ ಯಾವುವೂ ಇಲ್ಲ. ಹಾಗಾಗಿ ನೀವು ದಾಸರಾಗಿ ಬೇಕಾದರೂ ಇಲ್ಲಿರಬಹುದು, ಇಲ್ಲ ಸ್ವತಂತ್ರರಾಗಿ ಬೇರೆ ಕಡೆ ಹೋಗಬಹುದು ಅಂತ ಹೇಳಿದ್ದ. ಅರ್ಜುನ, ಬಾಯಿ ತೆರೀಬಹುದು ಅಂತ ನಾನೇನು ನಿರೀಕ್ಷಣೆ ಮಾಡಿರಲಿಲ್ಲ. ನಕುಲ ಸಹದೇವರ ಮಾತಂತೂ ಇಲ್ಲವೇ ಇಲ್ಲ. ದುರ್ಯೋಧನ ಆನಂತರ ಧರ್ಮನಿಗೆ ಹೇಳಿದ್ದ, ಧರ್ಮ, ನೀನು ಸೋತಿದ್ಯಾ. ರಾಜನಾದವನು ದಾಸನಾಗಿ ತನ್ನ ರಾಜವೈಭವದ ಆಭೂಷಣಗಳನ್ನು ಕಳಚಿದ ಮೇಲೆ ವಸ್ತ್ರವನ್ನು ತೆಗೆದಿಟ್ಟು ಕತ್ತು ಬಗ್ಗಿಸಿ ಕೂತಿರುವಾಗ ಸಭಿಕರಲ್ಲಿ ಮುದುಕ ಮೋಟರ ಅಂತಃಕರಣ ಉದ್ರಿಕ್ತ ಆಗೋದು ಸಹಜ. ಅಂತಃಕರಣ ಕರಗಿದ ಮಾತ್ರಕ್ಕೆ ಧರ್ಮ ನಿನ್ನ ಕಡೆಗಿದೆ ಅಂತ ನೀನು ತಿಳ್ಕೊಬೇಡ. ಯಾಕೆಂದರೆ ನಾವಿಬ್ಬರು ಆಡಿರೋದು ಜೂಜು. ಅಕಸ್ಮಾತ್ ನಾನು ಸೋತು ನೀನು ಗೆದ್ದಿದ್ರೆ ಅದು ಧರ್ಮ ಆಗಿಬಿಡ್ತಿತ್ತು. ಯಾಕೆಂದರೆ ಮುದುಕರ ಅಂತಃಕರಣ ನಿನ್ನ ಕಡೆಗಿದೆ. ನೀನೊಬ್ಬ ಧರ್ಮಿಷ್ಠ, ಮೊದಲಿಂದು ಹಾಗೇನೆ ತಾನೆ. ರಾಜಸೂಯ ಬೇರೆ ಮಾಡಿದ್ಯಾ, ಕೀರ್ತಿಯನ್ನು ಸ್ವರ್ಗದ ತನಕ ಎತ್ತರಿಸ್ಕೊಂಡಿದ್ಯಾ. ಅನ್ಯೇ ಜಾಯಾಂ ಪರಿಮೃಷಂತಸ್ಯ ಯಸ್ಯಾಗೃದ್ವದ್ವೇದನೆ ವಾಜಕ್ಷ್ಯ. ಅಂದರೆ ಬೇರೆಯವರ ಹಣಕ್ಕೆ ಆಸೆ ಪಡೋ ಜೂಜುಕೋರನ ಹೆಂಡತಿಯನ್ನು ಇತರ ಜೂಜುಕೋರರು ವಸ್ತ್ರ ಕೇಶಗಳನ್ನು ಹಿಡಿದು ಎಳೀತಾರೆ ಅನ್ನೋದು ವೇದ ಮಂತ್ರ. ಅದು ನಿನಗೂ ಪಾಠ ಆಗಿತ್ತಲ್ವಾ. ನೀವು ಕೂಡನೇ ಅಲ್ವಾ ಅಧ್ಯಯನ ಮಾಡಿದ್ದು. ಹಸ್ತಿನಾಪುರದವರ ಸಂಪತ್ತನ್ನು ಗೆಲ್ಲಬೇಕು ಅನ್ನೋ ಆಸೆ ಇಲ್ಲದೇ ನೀನು ದಾಳ ಹಿಡಿದು ಆಟಕ್ಕೆ ಕೂತ್ಕೊಂಡ್ಯಾ? ಏನಿಲ್ವಲ್ವಾ. ಸೋತ ಸಾಲ ವಸೂಲಾಗದೇ ಇದ್ದಾಗ ಅವನ ಹೆಂಡತಿಯ ಬಟ್ಟೆ ಬರೆಗಳನ್ನು ಹಿಡಿದು ಎಳೆಯೋದು ಅನೂಚನವಾಗಿ ನಡೆದು ಬಂದಿರೋ ಪದ್ಧತಿ. ಹಾಗಾಗಿ ನನ್ನ ತಮ್ಮ ದುಶ್ಯಾಸನ ಮಹಾಪಾಪ ಕೆಲಸ ಮಾಡ್ದ ಅಂತ ನೀನಾಗಲಿ ನಿನ್ನ ಹಿತೈಷಿಗಳಾಗಲಿ ಭಾವಿಸ್ಬೇಡಿ ಅಂತ ಅಂದ. ಧರ್ಮ ಕುತ್ತಿಗೆಯನ್ನು ಕೂಡ ಅಲುಗಾಡಿಸ್ಲಿಲ್ಲ. ಆಗ ದುರ್ಯೋಧನ ಮತ್ತೆ ಹೇಳ್ದ, ಭೀಮ, ಅರ್ಜುನ ಮತ್ತು ಮಾತೃಕುಮಾರರೇ, ಪಿತಾಮಾತಾ ಭ್ರಾತಾರ ಏನ ಮಾಹುಹು ನಾ ಜಾನಿಮೋ ನಯತಾ ಬದ್ಧಮೇತಂ. ಅಂದರೆ ಜೂಜಲ್ಲಿ ಎಲ್ಲವನ್ನೂ ಸೋತವನ ಬಗೆಗೆ ಅವನ ತಂದೆ ತಾಯಿ ಅಣ್ಣ ತಮ್ಮಂದರು ಹೇಳ್ತಾರಂತೆ, ಇವನು ಯಾರೋ ನಮಗೆ ಗೊತ್ತಿಲ್ಲ, ನಿಮ್ಗಿಷ್ಟ ಬಂದ ಕಡೆಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತಾರಂತೆ. ಇದು ಕೂಡ ವೇದದ ಮಾತೇನೆ. ಹಾಗಾಗಿ ನಾವು ಈಗ ನಿಮಗೆ ಕೊಟ್ಟಿರೋ ಅವಕಾಶವನ್ನು ಗ್ರಹಿಸ್ಕೊಳ್ಳಿ. ನೀವು ಒಡ ಹುಟ್ಟಿದವರನ್ನೇ ಪಣವಾಗಿಟ್ಟು ದಾಸರನ್ನಾಗಿ ಮಾಡಿದ ಇವನು ಯಾರೋ ನಮಗೆ ಗೊತ್ತಿಲ್ಲ ಅಂತ ಧರ್ಮದಲ್ಲಿ ಹೇಳಿರೋ ಹಾಗೆ ಮಾಡಿ ಹಾಗೆ ನೀವು ಹೇಳಿದ್ರೆ ನೀವು ಸ್ವತಂತ್ರರಾಗ್ತೀರಾ. ಹೇಗಿದ್ದರೂ ನೀವು ವೀರರು, ಹೋಗಿ ಹೊರಗಡೆ ಹೊಸ ರಾಜ್ಯವನ್ನು ಸಂಪಾದಿಸೋದು ನಿಮಗೇನು ಕಷ್ಟ ಇಲ್ಲವಲ್ವಾ ಅಂತ ಅಂದ. ತಮ್ಮಂದರು ಏನು ಹೇಳ್ತಿದ್ರು, ಭೀಮ ಏನು ಹೇಳ್ತಾ ಇದ್ದ, ಅರ್ಜುನನ ಮನಸ್ಸು ಹೇಗೆ ಕೆಲಸ ಮಾಡ್ತಿತ್ತು. 4 ಜನವು ಸ್ವತಂತ್ರರಾಗಿ ಪಾಂಚಾಲಕ್ಕೆ ಹೋಗಿ ಸೈನ್ಯ ತಂದು ಇಂದ್ರಪ್ರಸ್ಥವನ್ನು ಗೆಲ್ಲೋದು ಸಾಧ್ಯ ಇರಲಿಲ್ವಾ ಇವರಿಗೆ? ಅಥವಾ ನಾವು ಸ್ವತಂತ್ರರಾದ್ವಿ ಅಂತ ಅಂದರೆ ಅದರ ಮುಂದಿನ ಅರ್ಥ ಹೀಗೆ ಅಂತ ಯಾವ ತಂತ್ರವನ್ನು ಅಡಗಿಸಿದನೋ ಈ ದುರ್ಯೋಧನ ಗೊತ್ತಿಲ್ಲ. ಅಷ್ಟೊತ್ತಿಗೆ ಕುರುಡ ದೊರೆ ದಾಸಿ ಕೈ ಹಿಡ್ಕೊಂಡು ದಡ ಅಂತ ಹೆಜ್ಜೆ ಹಾಕ್ಕೊಂಡು ಸಭೆಗೆ ಬಂದ. ನೇರವಾಗಿ ಬಂದಿದ್ದು ನನ್ನ ಮುಂದಕ್ಕೆ. ಅವನ ಹಿಂದೆನೇ ಆ ಕುರುಡಿ ಗಾಂಧಾರಿ ಇದ್ಲು. ಗಂಡನಿಗೆ ಕಣ್ಣು ಕಾಣದೇ ಇರುವಾಗ ತನಗೆ ಯಾಕೆ ಚಾಕ್ಷುಷ ಸುಖ ಅಂತ ಹೇಳಿ 2 ಕಣ್ಣುಗಳಿಗೂ ಪಟ್ಟಿ ಕಟ್ಕೊಂಡ ಸಾಧ್ವಿ ಅಂತೆ. ಹಾಗೆ
ನಿಂತು ನಿಂತು ನನಗಷ್ಟೊತ್ತಿಗಾಗಲೇ ಕಾಲು ಸೇದು ಹೋಗಿತ್ತು. ಮೊದಲೇ ಮುಟ್ಟಿನ 3 ದಿನವೂ ಮೈಕೈ ಎಲ್ಲ ನೋವು. ಹಾಗೆ ಇನ್ನಷ್ಟು ಹೊತ್ತು ನಿಂತರೆ ಮತ್ತೆ ತುಂಬಿದ ಸಭೆಯಲ್ಲಿ ಸ್ರಾವ ಹರಿಯುತ್ತೇನೋ ಅಂತ ಅನ್ನಿಸ್ತಿತ್ತು. ಈಗಾಗಿರೋ ಅಪಮಾನ ಏನು ತನಗೆ ಕಡಿಮೆನಾ? ಆದ್ರೂ ಹೆಂಗಸಿನ ಮರ್ಯಾದೆಯಲ್ವಾ ಅಂತ ತಾನು ಅನ್ಕೊತಾ ಇದ್ದೆ ಅಂತ ದ್ರೌಪದಿ ನೆನ್ಪು ಮಾಡ್ಕೊತಾ ಇರ್ತಾಳೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.